ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನಮ್ಮ SV ಸೇವಟೆಕ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ರಾಷ್ಟ್ರೀಯ ಕುಟುಂಬ ಕ್ಷೇಮ ಯೋಜನೆ ಅಂತೇಳಿ NFBS ಅಂದ್ರೇನು, ನ್ಯಾಷನಲ್ ಫ್ಯಾಮಿಲಿ ಬೆನಿಫಿಟ್ ಸ್ಕೀಮ್, ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಈ ಒಂದು ಸ್ಕೀಮ್ ಬಗ್ಗೆ ಹೇಗೆಲ್ಲ ಯಾರು ಅರ್ಹರಿರ್ತಾರೆ, ಈ ಸ್ಕೀಮ್ ಏನು, ಇದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ಗಳೇನು, ಏನೆಲ್ಲ ಅರ್ಹತೆಗಳಿರಬೇಕು, ಮತ್ತು ಯಾವ ಒಂದು ಆಧಾರದ ಮೇಲೆ ಈ ಸ್ಕೀಮನ್ನು ಕೊಡ್ತಾರೆ, ಈ ಸ್ಕೀಮ್ ಯಾವುದು ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನೀವೇನಾದರೂ ಇಲ್ಲಿವರೆಗೂ ಕೂಡ ನಮ್ಮ SV ಸೇವಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈಗ ನಾವು ವಿಷಯಕ್ಕೆ ಬರೋಣ. ಈ ರಾಷ್ಟ್ರೀಯ ಕುಟುಂಬ ಕ್ಷೇಮ ಯೋಜನೆ NFBS ಅಂದ್ರೇನು, ಈ ನ್ಯಾಷನಲ್ ಫ್ಯಾಮಿಲಿ ಬೆನಿಫಿಟ್ಸ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಈ ಒಂದು ಸ್ಕೀಮು ಕೇಂದ್ರ ಸರ್ಕಾರದಾಗಿರುತ್ತೆ. ಈ ಒಂದು ಸ್ಕೀಮು ಒಂದು ಕೇಂದ್ರ ಸರ್ಕಾರದ ಒಂದು ಬಡ ಕುಟುಂಬದ ಆರ್ಥಿಕ ಸಹಾಯವಾಗಿ ಈ ಯೋಜನೆಯನ್ನು ಮಾಡಿರ್ತಾರೆ. ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದು. ಈ ಒಂದು ಬಡ ರೇಖೆಗಿಂತ ಯಾರೆಲ್ಲ ಕಡಿಮೆ ಇರ್ತಾರೋ ಅವರಿಗೆ ಈ ಯೋಜನೆಯನ್ನು ರೂಪಿಸಿದ್ದಾರೆ. ಆ ಒಂದು ಸಹಾಯಧನವನ್ನು ಕೂಡ ಒಂದು ಕುಟುಂಬಕ್ಕೆ ಕೊಡ್ತಾರೆ. ಈ ಸಹಾಯಧನವನ್ನು ನೀಡೋ ಕುಟುಂಬದ ಆದಾಯ ಎಷ್ಟಿರಬೇಕು, ಉದ್ದೇಶ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಒಂದು ಯೋಜನೆಯ ಉದ್ದೇಶ ಬಡ ಕುಟುಂಬಗಳಿಗೆ ತುರ್ತು ಆರ್ಥಿಕ ನೆರವು ಅಂತೇಳಿ ಈ ಒಂದು ಯೋಜನೆಯಲ್ಲಿ ಅಡಿಯಲ್ಲಿ ಅವರಿಗೆ ಧನ ಸಹಾಯವನ್ನು ಕೊಡ್ತಾರೆ. ಈ ಒಂದು ಯೋಜನೆಯ ಬರುವಂಥ ಉದ್ದೇಶ ಏನು, ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂಥವ್ರು ಯಾರು ಆಗಿರಬೇಕಾಗುತ್ತೆ ಅಂದರೆ, ಈ ಒಂದು ಕುಟುಂಬ ಮುಖ್ಯ ಆದಾಯವನ್ನು ಗಳಿಸುವಂಥ ವ್ಯಕ್ತಿ ಸಹಜವಾಗಿ ಅಕಸ್ಮಾತಾಗಿ ಸಾವನ್ನು ಅಥವಾ ಮರಣವನ್ನು ಹೊಂದಿದರೆ ಅವರಿಗೆ ಸರ್ಕಾರದ ಸಹಾಯಧನವನ್ನು ಕೊಡ್ತಾರೆ. ಅಂದರೆ ಇದರ ಅರ್ಥ ಕುಟುಂಬದ ಬಡತನ ರೇಖೆಗಿಂತ ಕಡಿಮೆಯಲ್ಲಿ ಅವರು ಆದಾಯ ಇರುತ್ತೆ. ಅಂಥ ಸಂದರ್ಭದಲ್ಲಿ ಆ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ದುಡಿಯುವಂಥ ವ್ಯಕ್ತಿ ಅವನ ಮರಣವನ್ನು ಹೊಂದಿದ್ರೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಆರ್ಥಿಕವಾಗಿ ಸಂಕಷ್ಟ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಇವರು ಈ ಒಂದು ಕೇಂದ್ರ ಸರ್ಕಾರದಿಂದ ಈ ಯೋಜನೆಯನ್ನು ಕೊಡ್ತಾ ಇದ್ದಾರೆ. ಈ ಒಂದು ಕೇಂದ್ರ ಸರ್ಕಾರದ ಯೋಜನೆ ಅಂದರೆ ಕುಟುಂಬದ ಮುಖ್ಯಸ್ಥರು ಏನು ಮರಣ ಹೊಂದ್ತಾರೋ ಅವರ ಕುಟುಂಬದಲ್ಲಿ ಇರುವಂಥ ಬೇರೆಯವರು ಪತಿ ಅಥವಾ ಪತ್ನಿ ಅಥವಾ ಮಕ್ಕಳು ಕುಟುಂಬಸ್ಥರು ಏನಲ್ಲಿ ಆ ಒಂದು ಉಳಿದವರು ಇರ್ತಾರೋ ಅವರು ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಧನ ಸಹಾಯಕ್ಕೆ. ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಏನೆಲ್ಲ ಅರ್ಹತೆಗಳಿರಬೇಕಾಗುತ್ತೆ ಅಂತ ನಾವು ನೋಡೋಣ. ಇಲ್ಲಿ 18ರಿಂದ 59 ವರ್ಷಗಳಿರಬೇಕು. ಅಂದರೆ ಯಾವ ವ್ಯಕ್ತಿ ಆ ಒಂದು ಕುಟುಂಬದಲ್ಲಿ ದುಡಿಯೋ ವ್ಯಕ್ತಿ ಯಾರಿರ್ತಾನೋ ಅವರು ಮರಣ ಹೊಂದುವ ಸಂದರ್ಭದಲ್ಲಿ ಅವರು 18ರಿಂದ 59 ವರ್ಷದೊಳಗೆ ಯಾರೆಲ್ಲ ಮರಣವನ್ನು ಹೊಂದ್ತಾರೋ ಅವರು ಈ ಒಂದು ಯೋಜನೆಯ ಲಾಭವನ್ನು ಬೆನಿಫಿಟ್ಸನ್ನು ಪಡಿಬೋದು. ಅವರು ಏನು ಹೊಂದಿರಬೇಕು, ಅವರು BPL ಕಾರ್ಡ್ದಾರ ಆಗಿರಬೇಕು, BPL ರೇಷನ್ ಕಾರ್ಡ್ನ ಹೊಂದಿರಬೇಕು. ಆದರೆ ಅವರು ಈ ಒಂದು ಏಜ್ ಲಿಮಿಟಲ್ಲಿ ಒಂದು ಆದಾಯ ದುಡಿಯುವಂಥ ವ್ಯಕ್ತಿ ಮರಣ ಹೊಂದಿದಾಗ ಆದಾಯಕ್ಕಿಂತ ಕಡಿಮೆ ಬಡತನ ರೇಖೆಯಲ್ಲಿ ಅವರು ಏನು ದುಡಿತಾ ಇರ್ತಾರೋ ಅಂಥ ಸಂದರ್ಭದಲ್ಲಿ ಆದಾಯವನ್ನು ದುಡಿಯುವಂಥ ವ್ಯಕ್ತಿ ಆ ಒಂದು ಮನೆಯನ್ನು ಕುಟುಂಬವನ್ನು ಸರಿದೂಗಿಸ್ಕೊಂಡು ಹೋಗುವಂಥ ವ್ಯಕ್ತಿ ಮರಣವನ್ನು ಹೊಂದಿದರೆ ಈ ಒಂದು ಏನು ರಾಷ್ಟ್ರೀಯ ಕುಟುಂಬ ಕ್ಷೇಮ ಯೋಜನೆ ಯೋಜನೆ ಅಡಿಯಲ್ಲಿ ಅವರು ಈ ಒಂದು ಧನ ಸಹಾಯವನ್ನು ಪಡಿಬೋದು. ನೆಕ್ಸ್ಟ್ ನೋಡೋದಾದರೆ ನಾವು ಒಂದು ಏನಾದರೂ ನೀವು ಇದಕ್ಕೆ ಅರ್ಹರಲ್ಲ ಅನ್ನೋದಾದರೆ ಆ ವ್ಯಕ್ತಿ ಮರಣ ಹೊಂದಿದ ವ್ಯಕ್ತಿಗೆ ವಯಸ್ಸು 60 ವರ್ಷ ಮೇಲ್ಪಟ್ಟೇನಾದರೂ ಮರಣ ಹೊಂದಿದರೆ ಇದಕ್ಕೆ ಅವರು ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರಲ್ಲ. ಮತ್ತು BPL ಕಾರ್ಡನ್ನು ಅವರೇನಾದರೂ ಹೊಂದಿಲ್ಲ ಅಂದರೆ ಅವರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರಿರೋದಿಲ್ಲ, ಬೆನಿಫಿಟನ್ನು ಪಡೆಯೋಕ್ಕೆ ಸಾಧ್ಯವಾಗಲ್ಲ. ಇದಕ್ಕೆ ಬೇಕಾಗುವಂಥ ಈ ಯೋಜನೆಗೆ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗುವಂಥ ಏನು ದಾಖಲೆಗಳನ್ನು ನಾವು ನೋಡೋದಾದರೆ ಒಂದು ಭಾವಚಿತ್ರ, ಒಂದು ಫೋಟೋ ಬೇಕಾಗುತ್ತೆ, ಅವರ ಒಂದು ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತು ರೇಷನ್ ಕಾರ್ಡ್ BPL ರೇಷನ್ ಕಾರ್ಡ್ ಬೇಕಾಗುತ್ತೆ. ಯಾರು ಮರಣ ಹೊಂದಿರ್ತಾರೋ ಅವರ ಒಂದು ಡೆತ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಮತ್ತು ಪಾಸ್ಬುಕ್ ಡೀಟೇಲ್ಸ್ ಬೇಕಾಗುತ್ತೆ. ಇಷ್ಟು ದಾಖಲೆಗಳನ್ನು ಇಟ್ಕೊಂಡು ಈ ಯೋಜನೆಗೆ ಏನು ರಾಷ್ಟ್ರೀಯ ಕುಟುಂಬ
ಕ್ಷೇಮ ಯೋಜನೆ ಅಂದರೆ ನ್ಯಾಷನಲ್ ಫ್ಯಾಮಿಲಿ ಬೆನಿಫಿಟ್ ಸ್ಕೀಮ್ ಅಂತ ಏನಿದೆಯೋ ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಒಂದು ಯೋಜನೆಯಿಂದ NFBS ಅಂದರೆ ರಾಷ್ಟ್ರೀಯ ಕುಟುಂಬ ಕ್ಷೇಮ ಯೋಜನೆ ಅಡಿಯಲ್ಲಿ ಅವರಿಗೆ ಬರುವಂಥ ಹಣ ಎಷ್ಟು, ಧನ ಸಹಾಯ ಎಷ್ಟು ಅಂತ ನಾವು ನೋಡೋದಾದರೆ ಅವರಿಗೆ 20,000 ಧನ ಸಹಾಯವನ್ನು ಕೊಡ್ತಾರೆ. ಅವರಿಗೆ ಆರ್ಥಿಕವಾಗಿ ಆ ಸಂದರ್ಭದಲ್ಲಿ ಆರ್ಥಿಕವಾಗಿ ಅವರು ಸಂಕಷ್ಟದಲ್ಲಿ ಇರೋದ್ರಿಂದ ಅವರಿಗೆ 20,000 ಧನ ಸಹಾಯವನ್ನು ಕೊಡ್ತಾರೆ. ಈಗ ಈ ಒಂದು 20,000 ಧನ ಸಹಾಯವನ್ನು ಅವರು ಸಬ್ಸಿಡಿ ಮೂಲಕ ಅವರಿಗೆ ಸಬ್ಸಿಡಿ ಮೂಲಕ ಅವರಿಗೆ ಕೊಡ್ತಾರೆ. ಈ ಯೋಜನೆಯನ್ನು ಅವರು ಒಂದು ಕುಟುಂಬದಲ್ಲಿ ಒಂದು ರೇಷನ್ ಕಾರ್ಡ್ ಕುಟುಂಬದಲ್ಲಿ ಒಂದು ಬಾರಿ ಮಾತ್ರ ಈ ಹಣವನ್ನು ಪಡೀಲಿಕ್ಕೆ ಅರ್ಹರಿರ್ತಾರೆ. ಮತ್ತೊಬ್ಬರೇನಾದರೂ ಕುಟುಂಬದಲ್ಲಿ ಮರಣ ಹೊಂದಿದರೆ ಮತ್ತೆ ಅಪ್ಲೈ ಮಾಡುವ ಅವಕಾಶ ಇರಲ್ಲ. ಒಂದು ಕುಟುಂಬದಲ್ಲಿ ಒಂದು ರೇಷನ್ ಕಾರ್ಡಿಗೆ ಒಂದು ಬಾರಿ ಮಾತ್ರ ಅವರ ನೇರವಾಗಿ ಅವರ ಯಾವ ಒಂದು ಅಕೌಂಟಿಗೆ DBT ಅಕೌಂಟ್ ಮೂಲಕ ಅವರಿಗೆ ಬರುತ್ತೆ. NCPI ಯಾವುದು ಆಧಾರ್ ಸೀಡಿಂಗ್ ಬ್ಯಾಂಕ್ ಅಕೌಂಟ್ ಆಧಾರ್ ಸೀಡ್ ಆಗಿರುತ್ತೋ ಅವರಿಗೆ ಆ ಒಂದು ಅಕೌಂಟಿಗೆ ಆ ಒಂದು 20,000 ಧನ ಸಹಾಯ ಅವರಿಗೆ ಬರುತ್ತೆ. ಅದೇ ರೀತಿ ಈ ಒಂದು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕಾಗುತ್ತೆ? ಅವರು ನಾಡ ಕಚೇರಿಗೆ ಹೋಗಿ ಸಲ್ಲಿಸ್ಬೋದು, ತಾಲೂಕು ಕಚೇರಿ ಆಫೀಸ್ಗಳಿಗೆ ಹೋಗಿ ಸಲ್ಲಿಸ್ಬೋದು. ಇತ್ತೀಚಿನ ದಿನಗಳಲ್ಲಿ ಅದನ್ನು ನೇರವಾಗಿ ಆನ್ಲೈನ್ ಸರ್ವಿಸ್ ಏನು ನಾಡ ಕಚೇರಿ ವೆಬ್ಸೈಟ್ ಮೂಲಕ 5.0 ನಾಡ ಕಚೇರಿ 5.0ದಲ್ಲಿ ಏನಿದೆಯೋ ಆ ಒಂದು ವೆಬ್ಸೈಟ್ ಮೂಲಕ ಅವರು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಷ್ಟೆಲ್ಲ ನಾನು ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಏನು ಹೇಳಿದ್ನೋ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಯಾರು ಪತಿ ಏನಾದರೂ ತೀರ್ಕೊಂಡ್ರೆ ಪತ್ನಿ ಈ ಅರ್ಜಿಯನ್ನು ಸಲ್ಲಿಸ್ಬೋದು, ಅಥವಾ ಬೇರೆ ಕುಟುಂಬದಲ್ಲಿ ಯಾರೆಲ್ಲ ಅವರಿಗೆ ಅವಲಂಬಿತರಾಗಿರ್ತಾರೋ ಆ ಒಂದು ದುಡಿಯೋ ವ್ಯಕ್ತಿಗೆ ಯಾರು ಅವಲಂಬಿತರಾಗಿ ಉಳಿದವರು ಇರ್ತಾರೋ ಯಾರಾದರೂ ಅವರಲ್ಲಿ ಒಬ್ಬರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಹಾಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಹಣ ಎಷ್ಟು ದಿನಕ್ಕೆ ಬರುತ್ತೆ ಅಂತ ನೀವು ಕೇಳ್ಬೋದು. ಈ ಒಂದು ಹಣ DBT ಮೂಲಕ ಅವರಿಗೆ ನೇರವಾಗಿ ಬಂದು ತಲುಪುತ್ತೆ. ಆ ಒಂದು ಅರ್ಜಿಯನ್ನು ಸಲ್ಲಿಸಿದಾಗ ಅವರಿಗೆ ಒಂದು ಆರ್ಡರ್ ಕಾಪಿನ ಅವರು 21 ಡೇಸ್ ಒಳಗಡೆ ಅವರಿಗೆ ಆರ್ಡರ್ ಕಾಪಿ ಇಶ್ಯೂ ಆಗುತ್ತೆ. ಒಂದು ತಾಲೂಕು ಆಫೀಸ್ ಕಡೆಯಿಂದ ಅವರೇನು ನಾಡ ಕಚೇರಿ 5.0 ಏನು ಅದರಿಂದ ಅವರು ಅರ್ಜಿಯನ್ನು ಸಲ್ಲಿಸಿರ್ತಾರೋ ಆಗ 21 ದಿನಗಳ ಒಳಗಡೆ ಅವರಿಗೆ ಒಂದು ಆರ್ಡರ್ ಕಾಪಿ ಅಂತೇಳಿ ಅವರಿಗೆ ಕೊಡ್ತಾರೆ. ಆ ಒಂದು ಆರ್ಡರ್ ಕಾಪಿನ ಅವರು ಸುರಕ್ಷಿತವಾಗಿ ಯಾವುದೇ ಒಂದು ಕಳೆಯದ ರೀತಿಯಲ್ಲಿ ಅವರು ಇಟ್ಕೋಬೇಕಾಗುತ್ತೆ. ಈ ಹಣವು 3 ರಿಂದ 4 ತಿಂಗಳ ಒಳಗಡೆ ಅವರಿಗೆ DBT ಮೂಲಕ ಅವರ ಒಂದು ಖಾತೆಗೆ ಜಮಾ ಆಗುತ್ತೆ. ಅದೇ ರೀತಿ ಈ ಒಂದು ಪ್ರಮುಖ ಸಲಹೆಗಳನ್ನು ನಾವು ಕೊಡೋಕ್ಕೆ ಇಷ್ಟಪಡೋದಾದರೆ, ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬೇಕು ಅಂದರೆ ಯಾವ ವ್ಯಕ್ತಿ ಮರಣವನ್ನು ಹೊಂದ್ತಾರೋ ಆ ವ್ಯಕ್ತಿ ಮರಣ ಹೊಂದಿದ ತಕ್ಷಣ ನೀವು ಒಂದು ಡೆತ್ ಸರ್ಟಿಫಿಕೇಟನ್ನು ನೀವು ಮಾಡಿಸ್ಕೊಂಡು 6 ತಿಂಗಳ ಒಳಗಡೆ ಮರಣ ಹೊಂದಿದ 6 ತಿಂಗಳ ಒಳಗಡೆ ಈ ಅರ್ಜಿ ಸಲ್ಲಿಸುವ ಒಂದು ಅವಕಾಶ ಇರುತ್ತೆ. 6 ತಿಂಗಳ ಆದ ನಂತರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರಲ್ಲ. ಅದಾದಮೇಲೆ ನೀವು ಸೂಕ್ತ ದಾಖಲಾತಿಗಳನ್ನು ಒದಗಿಸಿ ಮತ್ತು ಬ್ಯಾಂಕ್ ವಿವರಗಳನ್ನು ನೀವು ಪರಿಶೀಲಿಸ್ಕೊಳ್ಳಿ. ನಿಮಗೆ ಬ್ಯಾಂಕ್ ಸೀಡಿಂಗ್ ಆಗಿದೆಯೋ ಇಲ್ವೋ, ಕರೆಕ್ಟ್ ಇದೆಯೋ, ಅದು ಆಕ್ಟಿವ್ ಇದೆಯೋ ಇಲ್ವೋ ಅನ್ನೋದನ್ನ ನೀವು ಪರಿಶೀಲಿಸಿಕೊಳ್ಳಿ. ಅದನ್ನು ಸಕಾಲದಲ್ಲಿ ಅರ್ಜಿಯನ್ನು ಸಲ್ಲಿಸಿ, ಅಂದರೆ ಟೈಮಿಗೆ ಸರಿಯಾಗಿ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಬೆನಿಫಿಟನ್ನು ನೀವು ಪಡೀಬೋದು. ಈ ಒಂದು ಬೆನಿಫಿಟ್ಸ್ಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು, ಯಾರೆಲ್ಲ ಇದಕ್ಕೆ ಒಳಪಡ್ತಿರೋ ಪ್ರತಿಯೊಬ್ಬರು ಕೂಡ ಸರಿಯಾದ ಟೈಮಿಗೆ ಅರ್ಜಿಯನ್ನು ಸಲ್ಲಿಸ್ರಿ. ಈ ವಿಡಿಯೋದಲ್ಲಿ ನಾನು ಇಷ್ಟನ್ನು ತಿಳಿಸ್ಕೊಟ್ಟಿದ್ದೀನಿ. ಸಲ್ಲಿಸಿದ ಮೇಲೆ ಈ ಒಂದು ನಾನು ಹೇಳಿರುವಂಥ ಮಾಹಿತಿ, ಈ ಒಂದು ಯೋಜನೆ ಬಗ್ಗೆ ನಿಮಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಈ ಒಂದು ಯೋಜನೆಗೆ ಯಾರೆಲ್ಲ ಒಳಪಡ್ತಾರೋ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೇ ಆಗಿರ್ಬೋದು ಅಂಥವ್ರಿಗೆ ಈ ವಿಡಿಯೋದ ಮಾಹಿತಿಯನ್ನು ನೀವು ತಿಳಿಸಿ ಅಥವಾ ಈ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರದ ಮಾಹಿತಿಗಳು ಯೋಜನೆ ಬಗ್ಗೆ ನಾವು ನಮ್ಮ ಚಾನಲಲ್ಲಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಿದ್ವಿ. ಈ ರೀತಿಯಾಗಿ ಉಪಯುಕ್ತವಾದ ಮಾಹಿತಿಗಳಿಗಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಪೂರ್ಣವಾಗಿ ನೇರವಾಗಿ ಈ ಒಂದು ಬೆನಿಫಿಟ್ಸ್ಗೆ ಯಾವ ರೀತಿ ನಾಡ ಕಚೇರಿ 5.0ದಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ
ಉಪಯುಕ್ತವಾದ ಮಾಹಿತಿಗಳಿಗಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ SV ಸೇವಟೆಕ್ ಯೂಟ್ಯೂಬ್ ಚಾನಲ್ ಏನಾದರೂ ಇಲ್ಲಿವರೆಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.